ಮುತ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಾವಿಯನ್ನು ಪುನರುಜ್ಜೀವನಗೊಳಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಮುಂದಾಗಿದ್ದರಿಂದ ಈ ಬಾವಿಯ ಬಗ್ಗೆ ಇದ್ದ ಅಪಾರ್ಥ ಈಗ ದೂರವಾಗಿದೆ. ಈ ಬಾವಿಯನ್ನು 2004ರಲ್ಲಿ ಶ್ಯಾಮರಾವ್ ಪಾಟೀಲ್ ಮತ್ತು ಶಿವಾಜಿ ಕನ್ಬರ್ಕರ್ ಅವರ ಪ್ರಯತ್ನದಿಂದ ನಿರ್ಮಿಸಲಾಗಿದೆ. ಆದರೆ ಕಾರಣಾಂತರಗಳಿಂದ ಈ ಬಾವಿಯನ್ನು ಮುಚ್ಚಲಾಗಿತ್ತು. ಗ್ರಾಮಕ್ಕೆ ಅನುಕೂಲವಾಗುವಂತೆ ಈ ಬಾವಿಗೆ ವಿದ್ಯುತ್ ಪಂಪ್ ಅಳವಡಿಸಿ ನೀರು ಪೂರೈಸಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಸರ್ವಾನುಮತದಿಂದ ತೀರ್ಮಾನಿಸಿದೆ ಎಂದು ರವಿ ಕೋಟ್ಬಾಗಿ ತಿಳಿಸಿದರು. ನಾನು ರವಿ ಕೋಟ್ಬಾಗಿ, ಗ್ರಾಮ ಪಂಚಾಯತ್ ಸದಸ್ಯ ಮುತ್ಗಾ. ಈಗೇನು ಎಕ್ಸ್ಟೆನ್ಷನ್ ವಾರ್ಡ್ನಲ್ಲಿ ಬರುವ 6 ನಂಬರ್ದಲ್ಲಿ ಇದೇನು ಈಗ ನಾವು ಹೊಸದಂತ ಏನೆಲ್ಲ ಹಳಿ ಬಾವಿ 2004ರಲ್ಲಿ ನಮ್ಮ ಶ್ಯಾಮರಾವ್ ಪಾಟೀಲ್ ಅವರು ಮತ್ತು ಶಿವಾಜಿ ಕನ್ಬರ್ಕರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾಗ ಈ ಹೊಸ ಬಾವಿಯನ್ನು ತೆಗೆದಿದ್ದರು. ಅದು ಸುಮಾರು ಕಾರಣದಿಂದ ಆ ಬಾವಿಯನ್ನು ಸರಿಯಾಗಿ ಅದನ್ನು ವ್ಯವಸ್ಥೆ ಆಗಲಿಲ್ಲ ಅಂತ ನಾವೇನು ಮಾಡೋದು, ಈಗಿನ ಸದಸ್ಯರೆಲ್ಲರೂ ಅದನ್ನು ತೀರ್ಮಾನ ಮಾಡಿಕೊಂಡು ಇದನ್ನು ಸ್ವಚ್ಛತಾ ಮಾಡಿ ಈ ನೀರನ್ನು ಊರಿಗೆ ವಿಲೇವಾರಿ ಮಾಡಬೇಕು ಅಂತ ನಾವು ನಿರ್ಣಯ ತಗೊಂಡು ನಾವು ಅದನ್ನು ಸ್ವಚ್ಛತಾ ಮಾಡುವ ವೇಳೆಯಲ್ಲಿ ಅನಾವಶ್ಯಕವಾಗಿ ನಮ್ಮ ಮೇಲೆ ಅಪವಾದವನ್ನು ಇಟ್ಟರು ಜನರು. ಅಪವಾದ ಇಲ್ಲ ಅಂದರೆ ಈ ಬಾವಿಯನ್ನು ಮಾರ್ಕೊಂಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಈ ಥರ ಒಂದು ಅಪವಾದ ಇಟ್ಟರು. ಯಾವ ಅಪವಾದಕ್ಕೆ ಜನರು ಕಿವಿಗೆ ಕೊಡಬಾರ್ದು. ಕೊಟ್ಟು ಇದೇನಿದೆ ಅಲ್ಲ, ಇದೆಲ್ಲ ಸುಳ್ಳು ಮತ್ತು ಈ ಬಾವಿಯನ್ನು ನಾವು ಸ್ವಚ್ಛ ಮಾಡಿ ಇದಕ್ಕೆ ಏನು ಸುಧಾರಣೆ ಮಾಡಿ ಇದನ್ನು ಊರಿಗೆ ವಿಲೇವಾರಿ ಮಾಡೋದಂತ ಟ್ಯಾಂಕರ್ ಮುಖಾಂತರ ಊರಿಗೆ ಆಗಲಿ ಎಲ್ಲಿ ನೀರು ಸೌಲಭ್ಯ ಇದೆ ಅಲ್ಲಿ ಅನಾನುಕೂಲ ಇದೆ ಅಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ ನಾವು ಎಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ನಾವು ತಮಗೆ ವಿಶ್ವಾಸನೆ ಕೊಡ್ತೀವಿ. ಈ ಹಿಂದೆ ಕುಡ್ಚಿ, ನಿಲ್ಜಿ ಗ್ರಾಮದಿಂದ ನೀರಿನ ಟ್ಯಾಂಕರ್ ತರಬೇಕಿತ್ತು. ಬಾವಿ ಉದ್ಘಾಟನೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ಯಾಮ್ ಮುತ್ಗೇಕರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅನಿಲ್ ಪಾಟೀಲ್, ಪಿಡಿಒ ಬಸವನ್ ಕಡೆಮನಿ ಸೇರಿದಂತೆ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ.